ಸೊ ನನಗೆ ಗೊತ್ತಿರೋ ಹಾಗೆ ಸ್ಟಾರ್ ನಟರ ಸಿನಿಮಾಗಳ ಒಂದು ಬರ್ಡೇ ಅಪ್ಡೇಟ್ಸ್ಗಳು ಬಂತು ಅಂದರೆ ಒಂದು ಸಿನಿಮಾದ ಬರುತ್ತೆ. ಬಟ್ ದರ್ಶನ್ ಸರ್ ಅವ್ರದ್ದು ತುಂಬಾ ಅಪ್ಡೇಟ್ಸ್ ಬಂತು. ಸೊ ಸ್ವಲ್ಪ ದಿನಗಳ ಕಾಲ ಅಪ್ಡೇಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ D59 ಹಾಗೆ ಪ್ರೇಮ್ ಸರ್ ಮತ್ತು ದರ್ಶನ್ ಸರ್ ಅವರ ಕಾಂಬಿನೇಷನ್ ಬರ್ತಿರುವಂತಹ D58 ಕೂಡ ಒಂದು ಅನೌನ್ಸ್ಮೆಂಟ್ ಆಯಿತು. ಲೈಕ್ ಒಂದು ದರ್ಶನ್ ಸರ್ ವಾಯ್ಸ್ ಓವರಲ್ಲಿ ಒಂದು ಚಿಕ್ಕದಾಗಿ ಒಂದು ಗ್ಲಿಮ್ಸ್ ಥರ ಬಿಟ್ಟಿದ್ರು ಇವತ್ತು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಏನಿದೆ ಹೆಂಗೆ ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ತರುಣ್ ಸರ್ ಅವರ ಒಂದು ಕಾಂಬಿನೇಷನ್ನು ಆಫ್ಟರ್ ಕಾಟೇರ ಆದಮೇಲೆ D59 ಬಂದಿರುವಂಥದ್ದು ವೀರ ಸಿಂಧೂರ ಲಕ್ಷ್ಮಣ ಸಾಹಸಗಾಥೆ ಅಂತ. ಒಂದು ರೀತಿಯಲ್ಲಿ ಹೈಟ್ ಕಾಂಬಿನೇಷನ್ನು ಆಫ್ಟರ್ ಕಾಟೇರ ಆದಮೇಲೆ ಮತ್ತೆ ಸೇರ್ಕೊಂಡಿರುವಂಥದ್ದು. ಆ್ಯಂಡ್ ಕ್ರಾಂತಿ ಟೀಮ್ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಶೈಲಜಾ ಮೇಡಮ್ ಮತ್ತು ಬಿ ಸುರೇಶ್ ಸರ್ ಆ್ಯಂಡ್ ವಿ ಹರಿಕೃಷ್ಣ ಸರ್ ಅವರ ಒಂದು ಮ್ಯೂಸಿಕ್ಕು. ಸೊ ಎಲ್ಲ ಒಂದು ಮೀಡಿಯಾ ಹೌಸ್ ಏನಿದೆ, ಸೊ ಎಲ್ಲ ಒಂದು ಕ್ರಾಂತಿ ಟೀಮು. ಬಟ್ ಇದರಲ್ಲಿ ತರುಣ್ ಸರ್ ಅವರು ಬಂದ್ಬಿಟ್ಟು ಡೈರೆಕ್ಷನ್ ಮಾಡ್ತಿರುವಂಥದ್ದು. ಆ್ಯಂಡ್ ಒಂದು ಕಡೆ ಇವತ್ತು ಹಬ್ಬದ ಊಟ ಅಂತ ಹೇಳಬೇಕು, ಏನು ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅಂತ ಹೇಳಬೇಕು. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ, ಸೊ ಮೇಲಿಂದ ಮೇಲೆ ಸ್ಪೆಷಲ್ ಅಂತ. ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳು ಆಲ್ಮೋಸ್ಟ್ ಒಂದು ಅಪ್ಡೇಟ್ ಬರುತ್ತೆ. ಯಾವುದಾದ್ರೂ ಸ್ಟಾರ್ ನಟರ ಸಿನಿಮಾ ಬಂತು, ನೆಕ್ಸ್ಟ್ ಮೂವಿ ಬಗ್ಗೆ ಹೇಳ್ತಿದ್ದಾರೆ ಒಂದು ಬರುತ್ತೆ. ಬಟ್ ಮೂರು ಅಪ್ಡೇಟ್ಸು. ಆ್ಯಂಡ್ ನಾವು ನಿನ್ನೆ ನೋಡಿದ ಹಾಗೆ ನೈಟು ಡೆವಿಲ್ದು, ಸೊ ಅದಾದಮೇಲೆ ನೆಕ್ಸ್ಟು ತರುಣ್ ಸರ್ ಅನೌನ್ಸ್ಮೆಂಟು, ಅದು ಆಗ್ತಿದ್ದಾಗೇ ಪ್ರೇಮ್ ಸರ್ ಅನೌನ್ಸ್ಮೆಂಟು. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಪ್ಡೇಟ್ಸ್ಗಳು ನೋಡ್ತಾ ಇದ್ದಾಗ ಒಂದು ರೀತಿಯಲ್ಲಿ ಖುಷಿ ಕೊಡುವಂಥ ವಿಚಾರ. ಆ್ಯಂಡ್ ಓವರಾಲ್ ಆಗಿ ಪ್ರೇಮ್ ಸರ್ ಮತ್ತು ದರ್ಶನ್ ಸರ್ ಅವರ ಒಂದು ಕಾಂಬಿನೇಷನ್ ಬಗ್ಗೆ ಮಾತಾಡೋದಾಯ್ತು ಅಂದರೆ, ಪ್ರೇಮ್ ಸರ್ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ಸೊ ಸಾಂಗ್ಸ್ ಆಗಿರ್ಬೋದು, ಅವರ ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಕೆಲವೊಂದು ಅವ್ರದ್ದೊಂದು ಜಾನರ್ ಇರುವಂಥದ್ದು. ಸೊ ನೋಡೋಣ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ. 2025 ಅಂತ ಒಂದು ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ D59 ಕೂಡ ಒಂದು ಪೋಸ್ಟರ್ ಬಿಟ್ಟಿದ್ರು, ಸಿಂಧೂರ ಲಕ್ಷ್ಮಣ ಅಂತ. ಸೊ ನೋಡೋಣ, ಎರಡು ಸಿನಿಮಾಗಳು ಒಂದು ಅಪ್ಡೇಟ್ಸ್ ಬಂದಿರುವಂಥದ್ದು ಖುಷಿ. ಆ್ಯಂಡ್ ಸದ್ಯಕ್ಕೆ ಡೆವಿಲ್ನ ಒಂದು ಗ್ಲಿಮ್ಸ್ನ ಒಂದು ವೈಬ್ಸು ಇನ್ನೂ ಕೂಡ ಓಡಾಡ್ತಾ ಇದೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ದರ್ಶನ್ ಸರ್ ಫ್ಯಾನ್ಸ್ಗೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಸದ್ಯಕ್ಕೆ ಈಗ ಒಂದು ಅಪ್ಡೇಟ್ಸ್ಗಳ ಒಂದು ದರ್ಶನ್ ಸರ್ ಸಿನಿಮಾ ಅಪ್ಡೇಟ್ಸ್ಗಳ ಕೊರತೆ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಅಪ್ಡೇಟ್ಸ್ಗಳು ಬರ್ತಾ ಇತ್ತೇನೋ, ಬಟ್ ಒಂದೇ ದಿನಕ್ಕೆ ಬೇಡ ಅಂತ ಏನಾದ್ರು ಹೋಲ್ಡ್ ಗಿಲ್ಡ್ ಮಾಡಿದಾರೆ ಅನ್ನೋ ಗೊತ್ತಿಲ್ಲ. ಯಾಕೆಂದರೆ ಒಂದೇ ದಿನದಲ್ಲಿ ತುಂಬ ಅಪ್ಡೇಟ್ಸ್ಗಳಾದ್ರೆ ಏನೋ ಅಂದರೆ ಆಗಬಾರ್ದು, ಫುಲ್ಲು ಅಂದರೆ ಓವರ್ ಆಗಬಾರ್ದು ಅನ್ನೋ ಕೆಲಸ ಸ್ವಲ್ಪ ಸ್ಟಾಪ್ ಮಾಡಿದಾರೆ. ಇನ್ನೊಂದು 2-3 ತಿಂಗಳು ಬಿಟ್ಟು ಅನೌನ್ಸ್ಮೆಂಟ್ ಆದರೂ ಕೂಡ ಆಗ್ಬೋದು, ಆಶ್ಚರ್ಯ ಏನಿಲ್ಲ. ಸೊ ಕಾಯ್ದು ವೆಯ್ಟ್ ಮಾಡಿ ನೋಡೋಣ ಮುಂದೆ ಯಾವುದಾದ್ರು ಅಪ್ಡೇಟ್ಸ್ಗಳೆಲ್ಲ ಬರುತ್ತೆ ದರ್ಶನ್ ಸರ್ದು ಅಂತ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟೈಮ್ ಅನಿಸುತ್ತೆ ಸ್ಟಾರ್ ನಟರ ಒಂದು ಅಪ್ಡೇಟ್ಸ್ಗಳು, ಇಷ್ಟೊಂದು ಸಿನಿಮಾ ಅಪ್ಡೇಟ್ಗಳು ಫಸ್ಟ್ ಟೈಮ್ ಬಂದಿರೋದು ಅನ್ಸುತ್ತೆ ಇಷ್ಟೊಂದು. ಸೊ ಇವತ್ತು ಮೂರು ದರ್ಶನ್ ಸರ್ ಅವರ ಒಂದು ಅಪ್ಡೇಟ್ಸು, ಸಿನಿಮಾಗಳ ಅಪ್ಡೇಟ್ಸು ಸದ್ಯದ ಮಟ್ಟಿಗೆ ಅಂತೂ ಅಪ್ಡೇಟ್ಸ್ಗಳಿಗೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು 3 ಅಪ್ಡೇಟ್ಸ್ಗಳೇನಿದೆ, ಡೆವಿಲ್ ಅಂತೂ ಗೊತ್ತಿತ್ತು. ಆ್ಯಂಡ್ D59 ಆಗಿರ್ಬೋದು, ಮತ್ತು ಪ್ರೇಮ್ ಸರ್ ಮತ್ತು ದರ್ಶನ್ ಸರ್ ಅವರ ಕಾಂಬಿನೇಷನ್ D58 ಆಗಿರ್ಬೋದು. ಸೊ 2 ಅಪ್ಡೇಟ್ಸ್ಗಳು ಒಂದು ರೀತಿಯಲ್ಲಿ ಇನ್ನೂ ಬೂಸ್ಟ್ ಮಾಡಿರುವಂಥದ್ದು. ಸೊ ಈ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.